ಪಾಪ ಅವ್ರು ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ನಾವು ಮಾಡ್ದೋ ನಮ್ಮ ಕಾಲದಲ್ಲಿ ಆಯಿತು ಅಂತೇಳಿ. ಅವ್ರಿಗೆ ಅದು ಪರಿಕಲ್ಪನೆನೇ ಗೊತ್ತಿಲ್ಲ ಜನತಾದಳದವ್ರಿಗೆ, ಯಾವ ಕೆಲಸ ಎಲ್ಲಿ ಮಾಡಬೇಕು ಅಂತೇಳಿ. ನಾನೊಂದ್ಸರಿ ಕುಮಾರಸ್ವಾಮಿಯವ್ರು ಮುಖ್ಯಮಂತ್ರಿ ಆದಾಗ ಹೋಗಿ ಕೇಳಿದೆ ನಾನು, ನಮ್ಮ ನಿಂಗಯ್ಯನವರು ಈಗ ಅಧ್ಯಕ್ಷನೂ ಆಗವ್ರೆ, ನಿಂಗಪ್ಪನವರು ನಿಮ್ಮ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡವ್ರೆ, ಅವ್ರನ್ನ ಅಲ್ಲ JDS ಅಧ್ಯಕ್ಷರು ಮಾಡವ್ರೆ ಅವ್ರನ್ನ. ಪಾಪ ಕಡಗಾದ ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದರು, ಅವರು ಇಲ್ಲಿಗೆ ಲಾಸ್ಟಿಗೆ ಬಂದವ್ರೆ. ಅವರು ನಾನು ಹೋಗಿ ಕೇಳ್ಕೊಂಡು ಕುಮಾರಸ್ವಾಮಿಯವ್ರಿಗೆ, ದೇವೇಗೌಡರು ಕೇಳ್ಕೊಂಡೆ, ಪ್ರಾಮಾಣಿಕವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ಬೋಗಸ್ ಅಲ್ಲ. ಎದುರುಗಡೆ ಬಂದರೂ ಇದೇ ಮಾತಾಡ್ತೀನಿ ನಾನು. ಸ್ವಾಮಿ, ಹೇಮಾವತಿ ನೀರು ನಮಗೆ ಬರ್ತದೆ, ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದರೆ ಒಬ್ಬ ಅಧಿಕಾರಿನ ಕರೆಸಿದ್ರು. ಆ ಅಧಿಕಾರಿ ಕಾರ್ಯದರ್ಶಿಗಳು, ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದು ಕೂತ್ಕೊಂಡ್ರು. ನಮ್ಮಿಬ್ಬರು ಮುಂದೆ ಒಂದು ಮೀಟಿಂಗ್ ಮಾಡಿದ್ರು. ಆ ಕಾರ್ಯದರ್ಶಿ ಹೇಳಿದ್ರು, ಇಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೆ ಹೇಮಾವತಿ ಮಾಗಡಿಗೆ ಬರಲ್ಲ ಅಂದರು. ಕೇಳಿದ್ರೇನಪ್ಪ, ಬರಲ್ವಂತೆ ಮಾಗಡಿಗೆ? ಅಯ್ಯೋ ಅಣ್ಣ, ಯೋಗೀಶ್ ಅಣ್ಣ ಅಲ್ಲಿ ತುಂಬಿಸ್ತಾವನಲ್ಲ ಅಣ್ಣ ನೀರನ್ನ. ಅದೆಲ್ಲ ಬೋಗ ಸ್ಕೀಮ್ ಬಿಡ್ರಿ, ಬರೀ ಪೈಪ್ ಬಿಡ್ತಾವ್ರೆ ಅಂತಂದ್ರು, ದುಡ್ಡು ಹೊಡೆಯೋ ಸ್ಕೀಮು ಅಂತಂದ್ರು. ನಾನು ಅವ್ರ ಮಾತು ಕೇಳ್ಬಿಟ್ಟು ಸಿದ್ದರಾಮಣ್ಣವ್ರ ಎದುರುಗಡೆ ಒಂದು ಮಾತು ಹೇಳಿದೆ, ನೀವೇನಾದರೂ ನೀರು ಬಿಡದೆ ಹೋದರೆ ನಿಮ್ಗೆ ನೀರು ಬಿಡ್ತಾರೆ ಜನ ಅಂತೇಳಿ. ಅವತ್ತು ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವ್ರಿಗೆಲ್ಲ ಹೇಳಿದೆ. ನಾನು ಅವತ್ತು ಜಗಳ ಆಡಿದೆ ಇವ್ರ ಮೇಲೆ. ನಾನು ಅವ್ರ ಮಾತು ಕೇಳ್ಬೇಕು, ಅವ್ರ ಜೊತೆ ಇದ್ನಲ್ಲಪ್ಪ, ಅವ್ರಿಗೆ ಕೊಟ್ಟಂತ ತಿಳುವಳಿಕೆ. ನಾವು ಯಾರ ಜೊತೆ ಇರ್ತೀವಿ, ಅವ್ರು ಏನು ತಿಳುವಳಿಕೆ ಕೊಡ್ತಾರೆ ಅದನ್ನೇ ಹೇಳ್ಬೇಕಲ್ಲ ನಾವು. ಅವ್ರ ಜೊತೆ ಇದ್ದಾಗ ನಮ್ಗೆ ಆ ತಿಳುವಳಿಕೆ ಕೊಟ್ಟಿದ್ರು. ಈಗ ಗೊತ್ತಾಯ್ತು ನಮಗೆ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಹೇಮಾವತಿ ನೀರು ಖಾಲಿ ಆಗ್ಬಿಟ್ರೆ ಆಸ್ತಿಗೆ ತೊಂದರೆ ಆಯ್ತದೆ, ನಾವು ತುಮಕೂರಿಗೆ ಮಾಗಡಿಗೆ ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅವ್ರು ನಮಗೆ ಪಾಠ ಹೇಳಿರ್ತಕ್ಕಂಥದ್ದು. ಅದರಿಂದ ದೇವೇಗೌಡರು ಒಂದ್ಸರಿ ನಮ್ಮ ಇದಕ್ಕೆ ಬಂದಿದ್ರು, ರಥೋತ್ಸವಕ್ಕೆ. ನಮ್ಮ ಮಾಧ್ಯಮದವ್ರು ಕೇಳಿದ್ರು, ಇವರೆಲ್ಲ ಇಲ್ಲೇ ಅವರ ಮಾಧ್ಯಮದವರು, ಈ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ತೇರು ಎಳೆಯೋದಕ್ಕೆ ಬಂದಿದ್ರು. ಅವಾಗ ಕೇಳಿದ್ರು, ಸ್ವಾಮಿ ಹೇಮಾವತಿ ಏನು ಅಂತಂದ್ರೆ ಅವೆಲ್ಲ ಆಗಲ್ಲ ಬಿಡ್ರಿ, ಹೇಮಾವತಿ ಬರಲ್ಲ ಅಂತ ಅಂದ್ರು. ಹೇಮಾವತಿ ಬರಲಿಲ್ವಾ? ಶ್ರೀರಂಗ ಏತ ನೀರಾವರಿ ಆಗಲಿಲ್ವಾ? ಈಗ ಸತ್ತೆಗಾಲದಿಂದ ಬಂದ್ರೆ ಅದು ನಾನೇ ಮಾಡೋದು, ನೀರು ಬಂದ್ರೆ ನಂದು, ನೀರು ಬರದೇ ಇದ್ರೆ ಅದು ಬೋಗಸ್ ಸ್ಕೀಮ್ ಬಿಡ್ರಿ ಅಂತಕ್ಕಂಥದ್ದು. ಇದನ್ನೆಲ್ಲ ನಾವೆಲ್ಲ ಒಪ್ಬೇಕಾ? ದಯಮಾಡಿ ಬಂಧುಗಳೇ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಭಾವನಾತ್ಮಕವಾಗಿ ಮಾತಾಡೋದ್ರಿಂದ ಹೊಟ್ಟೆ ತುಂಬಲ್ಲ, ಕೆಲಸ ಮಾಡೋದ್ರಿಂದ ರೈತರ ಬದುಕನ್ನು ಹಸನ ಮಾಡ್ಬೋದು. ಭಾವನಾತ್ಮಕವಾಗಿ ಮಾತಾಡಿ ಕಣ್ಣೀರು ಹಾಕೋದ್ರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಇದಕ್ಕೆಲ್ಲ ನಾವು ಅಂತಿಮವಾದಂಥ ತೀರ್ಮಾನವನ್ನು ನೀವೆಲ್ಲ ಮಾಡಬೇಕು. ಭಾವನೆಗಳಿಂದ ಯಾರ ಹೊಟ್ಟೆನೂ ತುಂಬಲ್ಲ. ನಮ್ಮ ನಿಖಿತ್ ರಾಜ್ ಮೌರ್ಯರವರು ಬಹಳ ಚೆನ್ನಾಗಿ ಹೇಳಿದ್ರು ಗ್ಯಾರಂಟಿ ಬಗ್ಗೆ. ಗ್ಯಾರಂಟಿ ಬಗ್ಗೆನೂ ಕೂಹಕಾಡಿದ್ರು ಅವರು, ಗ್ಯಾರಂಟಿ ಬಗ್ಗೆನೂ ಕೂಹಕಾಡಿದ್ರು ಅವರು. ಅದರಿಂದ ದಯಮಾಡಿ ಬಂಧುಗಳೇ, ನಮ್ಮ ಪಕ್ಷ ನುಡಿದಂತೆ ನಡೆಯುವ ಪಕ್ಷ, ಕೆಲಸ ಮಾಡ್ತಕ್ಕಂಥ ಪಕ್ಷ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ಇನ್ನು 2 ವರ್ಷಗಳಲ್ಲಿ ಇನ್ನೂ ಮಾಗಡಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ನಮ್ಮ DK ಸೋದರರ ರಾಮಲಿಂಗ ರೆಡ್ಡಿ ಅವರ ಆಶೀರ್ವಾದದಿಂದ, ಸಹಕಾರದಿಂದ ಇನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡೋಣ. ಇವತ್ತು ನಾವು 40 ಕೋಟಿ ವೆಚ್ಚದಲ್ಲಿ ಇವತ್ತು ಹಾಸ್ಪಿಟ್ಲನ್ನು ಕಟ್ತಾ ಇದ್ದೀವಿ ಮಾಗಡಿ ಪಟ್ಟಣದಲ್ಲಿ. 40 ಕೋಟಿ ವೆಚ್ಚದಲ್ಲಿ. ಪಾಪ ಅದಕ್ಕೂ ಅದು ಯಾವುದೋ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಇಟ್ಕೊಂಡು ಅದಕ್ಕೂ ತೊಂದರೆ ಕೊಡ್ತಾವ್ರೆ. ನಾವು ಏನಾರ ಮಾಡೋಕ್ಕೆ ಹೋದರೆ ತೊಂದರೆ, ಆವಾಗಲೂ ತೊಂದರೆ, ಇವಾಗಲೂ ತೊಂದರೆ. ಅದರಿಂದ ದಯಮಾಡಿ ಬಂಧುಗಳೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಭಾಗದಲ್ಲಿ ತಾವೆಲ್ಲ ಕೂತಿದ್ದೀರಾ, ತಮಗೆಲ್ಲ ಹಕ್ಕುಪತ್ರ ಸಿಗ್ತದೆ ಅಂತ ಕಾಯ್ತಾ ಕೂತಿದ್ದೀರಾ. ಉಪಗ್ರಾಮಗಳು ಮಾಡಿದ್ದೇವೆ, ಅದು DK ಸುರೇಶ್ ಅವರ ಕನಸು. ಅದು ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ, ಯಾರ್ಯಾರು ಮನೆಗಳನ್ನು ಕಟ್ಕೊಂಡು ಅವ್ರಿಗೆ ಖಾತಾ ಇಲ್ಲ, ಈ ಖಾತಾ ಇಲ್ಲ, ಅವ್ರಿಗೆ ಹಕ್ಕಿಲ್ಲ, ಮನೆ ಕಟ್ಕೊಂಡಿದ್ದಾರೆ ಹಕ್ಕಿಲ್ಲ, ಹಕ್ಕನ್ನು ಕೊಡಿಸ್ಬೇಕು ಅಂತೇಳಿ ಅವರು ಲೋಕಸಭಾ ಸದಸ್ಯರಾದ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ಕೃಷ್ಣ ಬೈರೇಗೌಡರ ಒಂದು ಸಂಕಲ್ಪದಿಂದ ಇವತ್ತು ಎಲ್ರಿಗೂ ಕೂಡ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಕೂಡ ನಿಮಗೆ ನಿಮ್ಮ ಮನೆಯನ್ನು ಹಕ್ಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ R. ಅಶೋಕ್ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಯಾರು ಇವತ್ತು ಪಾಪ ಬಹಳ ಚೆನ್ನಾಗಿ ಮಾತಾಡ್ತಾವ್ರು R. ಅಶೋಕ್ ಅವ್ರು, ಗೊತ್ತಿರಬೇಕಲ್ಲ. ಇವತ್ತು ವಿರೋಧ ಪಕ್ಷದ ನಾಯಕರು ರೆವಿನ್ಯೂ ಮಿನಿಸ್ಟರ್ ಆದಾಗ ಕಳೆದ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದಂಥವರು R. ಅಶೋಕ್ ರವರು ಈ ನಿಮ್ಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನ R. ಅಶೋಕ್ ಅವರೇ ಮಾಡಿಸ್ಬೋದಾಗಿತ್ತು. ಆದರೆ ಅವ್ರ ಪಾಪ ಅವ್ರಿಗೆ ಆ ಬಡವರ ಗೋಜು ಗೊತ್ತಿಲ್ಲ, ಬಡವರ ಪಾಡು ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥವ್ರು, ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ಬಡವರ ಕೂಗು ಕೇಳಿಸ್ತಿಲ್ಲ. ಇವತ್ತು ಈ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರು, DK ಸುರೇಶ್ ಅವರು,
ಸಿದ್ದರಾಮಯ್ಯನವರ ಸರ್ಕಾರ ಉಪಗ್ರಾಮಗಳನ್ನು ಮಾಡಿ ಎಲ್ಲ ಕಡೆ ನಿಮ್ಗೆ ಏನು ಹಕ್ಕು ಕೊಟ್ಟಿರಲ್ಲ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಕೇವಲ 2 ಹೋಬಳಿಗೆ ಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಎಲ್ರಿಗೂ ಕೂಡ ನಿಮ್ಮ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇಡೀ ಕ್ಷೇತ್ರದಲ್ಲಿ. ಇನ್ನು 1 ತಿಂಗಳು 2 ತಿಂಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಅನೇಕ ಜನ 50-53 ಅರ್ಜಿಗಳನ್ನು ಹಾಕ್ಕೊಂಡಿದ್ದೀರಾ. ನೀವು 50-53 ಅರ್ಜಿಗೆ ಪರಿಹಾರ ಬೇಕು ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದೀರಾ. ನೀವು ಪೋಡಿ ಮುಕ್ತ ಮಾಡಬೇಕು ಅಂತ ಹೇಳಿ ಪೋಡಿಗಳಾಗಬೇಕು ಅಂತ ಕಾಯ್ತಾ ಇದ್ದೀರಾ. ಶೀಘ್ರದಲ್ಲೇ ಅದಕ್ಕೂ ಕೂಡ ಚಾಲನೆಯನ್ನು ಕೊಡ್ತೇವೆ. ಇನ್ನು 1 ವರ್ಷದ ಅವಧಿನಲ್ಲಿ ಯಾರ್ಯಾರು 50-53 ಅರ್ಜಿಗಳನ್ನ ಹಾಕ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಇಷ್ಟೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಮುಂದೆ ನಿಂತು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ನಮಗೇನು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ